ಫೈಟರ್ ಆಗಿದ್ದಾಗ ತುಂಬಾ ಫ್ರಾಕ್ಚರ್ಸ್ಗಳು ಹಳೆ ಸ್ಕ್ರೂ ಪ್ಲೇಟ್ ಎಲ್ಲ ಇಟ್ಟಿದ್ದಾರೆ, ಅದೆಲ್ಲ ಆಗಿದೆ. ಇದು ಒಂದು ಸಿನಿಮಾ ಗ್ಲಾಸ್ ಬ್ರೇಕ್, ಟಾಟಾ ಸುಮೋ ಗ್ಲಾಸ್ ಹೊಡಿಬೇಕಾದ್ರೆ ಕುಯ್ಕೊಂಡು ಗ್ಲಾಸ್ ಪೀಸ್ ಎಲ್ಲ ಹೊಡೆ ಕೂತ್ಕೊಂಡ್ಬಿಟ್ಟಿತ್ತು, ಅದು ಅವಾಗ ಆಗಿದ್ದು. ಇನ್ನೊಂದು ಸಿನಿಮಾ ಅಲ್ಲಿ ಇದು ಬಂದು ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು, ಅವಾಗ ಡಾಕ್ಟ್ರು ಇದೇನು ಮಾಡೋಕ್ಕಲ್ಲ ಪ್ಲೇಟ್ ಹಾಕ್ಲೇಬೇಕು ಅಂದಾಗ ಪ್ಲೇಟ್ ಹಾಕಿದ್ದಾರೆ ಒಳಗಡೆ. ಅದೇ ಒಂದು ಬೈಕ್ ಶಾಟ್ ಒಂದಿದೆ ಇದರಲ್ಲಿ, ಅದು ಕಷ್ಟವಾದ ಶಾಟೇ. ಹೀರೋ ಸರು ಹೀರೋಯಿನ್ ಇಬ್ರು ಕೂತಿರ್ತಾರೆ ಬೈಕಲ್ಲಿ, ಆ ಬೈಕಲ್ಲೇ ಒಬ್ಬನ ಹೊಡೆಯೋ ಶಾಟ್ ಒಂದಿದೆ, ಅದು ಚೆನ್ನಾಗಿ ಬಂದಿದೆ. ಅದು ರಿಸ್ಕ್ ಶಾಟ್, ಸಿನಿಮಾದಲ್ಲಿ ರಿಸ್ಕ್ ಶಾಟ್ ಅದೇ, ಅದಕ್ಕೂ ಡ್ಯೂಪ್ ಯೂಸ್ ಮಾಡಿಲ್ಲ, ಅದನ್ನು ಹೀರೋ ಸರೇ ಮಾಡಿದ್ದಾರೆ. ಈಗ ರೀಸೆಂಟಾಗಿ ಟೀಸರ್ ಲಾಂಚ್ ಟೈಮಲ್ಲೇ ಗೊತ್ತಾಗಿದೆ ನಮಗೆ ಯಶ್ ಅವರ ತಂದೆ ತಾಯಿ ಪ್ರೊಡ್ಯೂಸರ್. ಸೀರಿಯಸ್ ಆಗಿ ಗೊತ್ತಿರಲಿಲ್ಲ, ಅವ್ರು ಹೇಳೂ ಇಲ್ಲ, ಯಾರಿಗೂ ಬಿಟ್ಕೊಟ್ಟಿಲ್ಲ. ಇಡೀ ಸಿನಿಮಾ ಟೀಮಲ್ಲಿ ಒಬ್ರಿಗೂ ಯಶ್ ಅವ್ರ ತಂದೆ ತಾಯಿ ಅಂತ ಯಾರಿಗೂ ಗೊತ್ತಿಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಿ? ಆರಾಮ್ ಸರ್, ನೀವು? ಎಸ್ ಸರ್, ಚೆನ್ನಾಗಿದ್ದೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಒಂದು 10 ವರ್ಷಗಳ ಒಂದು ಜರ್ನಿ. ಹೌದು. ಸೊ ಕೊತ್ತಲವಾಡಿ ಮುಖಾಂತರ ಒಂದು ಫುಲ್ ಫ್ಲೆಡ್ಸ್ ಆಗಿ ಒಂದು ಸ್ಟೆಂಟು ಮಾಡುವ ಮುಖಾಂತರ ಇಂಡಸ್ಟ್ರಿಗೆ ಬ್ಯಾಂಗ್ ಆಗಿ ಎಂಟ್ರಿ ಕೊಡ್ತಿದ್ದೀರಿ. ಸೊ ಹೇಗಿದೆ ಈ ಜರ್ನಿ ಅಂತ? ಅದೇ ನಂಗೆ ಫೈಟ್ ಮಾಸ್ಟರ್ ಕಾರ್ಡ್ ತೊಗೊಳ್ಳೋ ಐಡಿಯಾ ಇರಲಿಲ್ಲ. ಈ ಡೈರೆಕ್ಟರ್ ಸರ್ ಇಟ್ಕೊಂಡು ನೀವೇ ಮಾಡಬೇಕು, ನೀವೇ ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಬೇಕು ಅಂತ ಫೋರ್ಸ್ ಮಾಡಿ, ನನಗೆ ಐಡಿಯಾ ಇರಲಿಲ್ಲ, ಅವರೇ ಫೋರ್ಸ್ ಮಾಡಿ ತೊಗೊಳ್ಳಿ ಅಂದ್ಬಿಟ್ಟು ಕೊಡಿಸಿ ಸಿನಿಮಾ ಕೊಡಿಸಿರೋದು ನನಗೆ. ಓಕೆ, ಹೇಗಿದೆ ಅಂದರೆ ಇವಾಗ ಒಂದು ಫೈಟ್ ಮಾಸ್ಟರ್ ಕಾರ್ಡ್ ತೊಗೊಳ್ಳೋದಿದೆಯಲ್ಲ, ಸೊ ತಗೊಂಡಂಥ ತಕ್ಷಣ ಹೇಗಿತ್ತು? ಅದೇ ಒಂದು ಸ್ವಲ್ಪ ನರ್ವಸ್ ಇತ್ತು, ನನಗೆ ಐಡಿಯಾನೇ ಇರಲಿಲ್ಲ. ಸಡನ್ನಾಗಿ ಬಂದು ಫೈಟ್ ಮಾಸ್ಟರ್ ಕಾರ್ಡ್ ಕೊಟ್ಟರೆ ಎಲ್ರಿಗೂ ಇದ್ರು ಒಂದು ಸ್ವಲ್ಪ ಒಂದು ನಡ್ಕ ಇದ್ದೇ ಇರುತ್ತೆ, ಕೊಟ್ಟರು. ಆದರೂ ನಾವು ಸಿನಿಮಾದಲ್ಲಿ ಈ ಥರ 4 ಫೈಟ್ ಇದೆ ಅಂದಾಗ ಎಲ್ಲ ರಿಹರ್ಸಲ್ ಮಾಡಿಕೊಂಡು ಫೈಟ್ಸ್ಗಳು ಮಾಡಿದ್ದೀವಿ. ನೋಡಿ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಂದರೆ ಸರ್, ಇಲ್ಲಿವರೆಗೂ ಸುಮಾರು ಅಂದರೆ ನೀವು ಎಷ್ಟು ಸಿನಿಮಾಗಳಿಗೆ ಒಂದು ವರ್ಕ್ ಮಾಡಿದ್ರಿ ಅಂತ? ಅಂದರೆ ಅಸಿಸ್ಟೆಂಟು ಅದೇ ಫೈಟ್ರು ಅಸಿಸ್ಟೆಂಟ್ ಆಗಿ ಒಂದು 10 ಇಯರ್ಸ್ ಸರ್ವಿಸ್ ಇದೆ. ಒಂದು 380-390 ಸಿನಿಮಾ ಮಾಡಿದ್ದೀನಿ ಫೈಟರ್ ಆಗಿ. ಮಾಸ್ಟರ್ ಆಗಿ ಇದು ಫಸ್ಟ್ ಸಿನಿಮಾ, ಇದಾದ್ಮೇಲೆ ಒಂದು 7-8 ಸಿನಿಮಾ ಮಾಡಿದ್ದೀನಿ. ಸೊ ಫೈಟರ್ ಆಗಿ ಅಸಿಸ್ಟೆಂಟ್ ಆಗಿ ಅಂದರೆ ಸಾಕಷ್ಟು ಕೆಲವೊಂದಷ್ಟು ಘಟನೆಗಳಾಗಿರುತ್ತೆ, ಇದಾಗಲಿ. ಸೊ ಅದೆಲ್ಲ ಹೇಗಿತ್ತು? ಈಗ ಹೇಗೆ ಅನಿಸುತ್ತೆ ಅದೆಲ್ಲ? ಫೈಟರ್ ಆಗಿದ್ದಾಗ ತುಂಬ ಫ್ರಾಕ್ಚರ್ಸ್ಗಳು ಹಳೆ ಸ್ಕ್ರೂ ಪ್ಲೇಟ್ ಎಲ್ಲ ಇಟ್ಟಿದ್ದಾರೆ, ಅದೆಲ್ಲ ಆಗಿದೆ. ಮಾಸ್ಟರ್ ಆಗಿದ್ದಾಗ ನಮ್ದೇನು ಅಷ್ಟೊಂದು ವರ್ಕ್ ಇರಲ್ಲ, ಹುಡುಗರುಗಳದೇ ವರ್ಕ್ ಇಲ್ಲ. ಸೊ ಸಿಕ್ಕಾಪಟ್ಟೆ ಹೇಟ್ಗಳಾಗಿದೆ ಅಂತ. ಯಾವ ರೀತಿ ಸರ್ ಇದು ಒಂದು ಸಿನಿಮಾ ಗ್ಲಾಸ್ ಬ್ರೇಕ್, ಟಾಟಾ ಸುಮೋ ಗ್ಲಾಸ್ ಹೊಡಿಬೇಕಾದ್ರೆ ಕುಯ್ಕೊಂಡು ಗ್ಲಾಸ್ ಪೀಸ್ ಎಲ್ಲ ಹೊಡೆ ಕೂತ್ಕೊಂಡ್ಬಿಟ್ಟಿತ್ತು, ಅದು ಅವಾಗ ಆಗಿದ್ದು. ಇನ್ನೊಂದು ಸಿನಿಮಾ ಅಲ್ಲಿ ಇದು ಬಂದು ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು, ಅವಾಗ ಡಾಕ್ಟ್ರು ಇದೇನು ಮಾಡೋಕ್ಕಲ್ಲ ಪ್ಲೇಟ್ ಹಾಕ್ಲೇಬೇಕು ಅಂದಾಗ ಪ್ಲೇಟ್ ಹಾಕಿದ್ದಾರೆ ಒಳಗಡೆ. ಸೊ ಯಾವ ಸಿನಿಮಾ ಟೈಮಲ್ಲಿ ಸರ್ ಸಂದರ್ಭದಲ್ಲಿ? ಇದು ವಾಸು ನನ್ನ ಪಕ್ಕ ಕಮರ್ಷಿಯಲ್ ಅಂತ ಮೂವಿ, ಆ ಮೂವಿಲಿ ಆಗಿದ್ದೀವಿ. ಓಕೆ, ಎಷ್ಟು ವರ್ಷ ಆಯ್ತು ಅದಾಗಿ ಅಂತ? ಆಯ್ತು, ಅದು 7-8 ವರ್ಷ ಆಮೇಲೆ ಆಯಿತು. ಅಂದರೆ ಒಬ್ಬ ಫೈಟ್ ಮಾಸ್ಟರ್ಗೆ ಸುಮಾರು ಸಿಕ್ಕಾಪಟ್ಟೆ ಹಿಟ್ಗಳು ಬಿದ್ದಿರುತ್ತಲ್ಲ ಸರ್. ಸೊ ನಿಮಗೂ ಕೂಡ ತುಂಬ ಆ ಥರ ಮೇಜರ್ಗಳು ಬಿದ್ದಿದೆ ಅನಿಸುತ್ತೆ. ಹೌದು, ತುಂಬ ಬಿದ್ದಿದೆ. ಸೊ ಈಗ ಸರ್ ಈ ಒಂದು ಕೊತ್ತಲವಾಡಿ ಮುಖಾಂತರ ಸೊ ಅದು ಹೇಗಿತ್ತು, ಚಾಲೆಂಜಸ್ ಹೇಗಿತ್ತು ಅಂತ ಫೈಟ್ ಸೀಕ್ವೆನ್ಸ್ಗಳಾಗಲಿ? ಸೊ ಅದೇ ಡೈರೆಕ್ಟರ್ ಸರ್ ಕತೆ ಹೇಳ್ಬೇಕಾದ್ರೆ ಒಳ್ಳೆ ಕತೆನೇ, ಫೈಟ್ಸ್ಗಳು ಈ ಥರ ಒಂದೊಂದು ಸೀಕ್ವೆನ್ಸ್, ಒಂದು ಟೋಟಲ್ 4 ಮೇಜರ್ ಫೈಟ್ಸ್ ಇದೆ ಇದರಲ್ಲಿ. ಹೀರೋ ಸರ್ ಬಂದು ಚೆನ್ನಾಗಿ ಮಾಡಿದ್ದಾರೆ ಫೈಟ್ಸು. ಒಂದು 2 ದಿನ ಮುಂಚೆನೇ ಬಂದು ಕ್ಲಾಸ್ಗೆ ರಿಹರ್ಸಲ್ ಮಾಡಿಕೊಂಡು ಎಲ್ಲ ತಯಾರಾಗಿ ಸ್ಪಾಟ್ಗೆ ಹೋಗ್ತಾ ಇದ್ವಿ ನಾವು. ಸ್ಪಾಟಲ್ಲಿ ಹೋಗಿ ಅಲ್ಲೋ ಕನ್ಫ್ಯೂಸ್ ಆಗೋದಲ್ಲ, ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಸ್ಪಾಟಲ್ಲಿ ಹೋಗಿ ಮಾಡ್ತಾ ಇದ್ವಿ. ಹೀರೋ ಸರ್ ಎಲ್ಲೂ ಡೂಪ್ ಯೂಸ್ ಮಾಡಿಲ್ಲ, ಅವರೇ ಎಲ್ಲ ಶಾರ್ಟ್ಸ್ ನಾನೇ ಮಾಡ್ತೀನಿ ಅಂತ ಎಲ್ಲ ಓನಾಗಿ ಅವರೇ ಮಾಡಿದ್ದಾರೆ ಟಿಪ್ಸ್ ತೊಗೊಂಡು. ಸೊ ಈ ಮುಖಾಂತರ ಅಂದರೆ ಇದಕ್ಕೆ ಯಾವ ರೀತಿ ತಯಾರಿಗಳು ಮಾಡ್ಕೊಂಡೆ? ಯಾಕಂದರೆ ಫುಲ್ ಫ್ಲೆಡ್ಸು ಒಬ್ಬ ಸ್ಟೆಂಟ್ ಮಾಸ್ಟರ್ ಆಗಿ ಬರಬೇಕಾದ್ರೆ ಕೆಲವೊಂದಿಷ್ಟು ತಯಾರಿಗಳು ಇರುತ್ತೆ. ಸೊ ಅದೆಲ್ಲ ಹೇಗಿತ್ತು ಅಂತ? ಅದೇ ಹೇಳ್ತಾ ಇಲ್ವಾ, ಒಂದು 2 ದಿನ ಮುಂಚೆ 3 ದಿನ ಮುಂಚೆನೇ ಡೈರೆಕ್ಟ್ರು, ಹೀರೋ, ಫೈಟರ್ಸ್ ಒಂದು 6-7 ಜನ ಫೈಟರ್ಸು, ನಾವು ಎಲ್ಲರೂ ಒಂದು ಕಡೆ ಹೋಗಿ ಸೇರ್ತಾ ಇದ್ವಿ. ಅಲ್ಲಿ ಏನು ಸೀಕ್ವೆನ್ಸ್ ಶೂಟಿಂಗಲ್ಲಿ ಏನು ಮಾಡ್ತೀವೋ ಅದನ್ನ ಇಲ್ಲಿ ರಿಹರ್ಸಲ್ ಮಾಡ್ತಾ ಇದ್ವಿ. ಮೊಬೈಲಲ್ಲೇ ಶೂಟ್ ಮಾಡೋದು, ಅಲ್ಲೇ ಎಡಿಟ್ ಮಾಡ್ಬಿಟ್ಟು ಸರ್ ಈ ಥರ ಶಾರ್ಟ್ಸ್ ಓಕೆನಾ, ಇದು ಓಕೆನಾ ಅಂತ ಎಲ್ಲ ಡೈರೆಕ್ಟರ್ನ ಕೇಳ್ಕೊಂಡು ಅವ್ರಿಗೆ ಓಕೆ ಆದಮೇಲೆ ನಾವು ಸ್ಪಾಟ್ಗೆ ಹೋಗಿ ಅದೇ ಥರ ಶಾರ್ಟ್ಸ್ಗಳು ತೆಗಿತಾ ಇದ್ವಿ. ಇಲ್ಲಿವರೆಗೂ ಸುಮಾರು ಎಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀರಾ ಸರ್? ಫೈಟ್ರಾಗ 380 ಸಿನಿಮಾ ಮಾಡಿದ್ವಿ. 380 ಸಿನಿಮಾ? ಹೌದು. ಆಲ್ ಲ್ಯಾಂಗ್ವೇಜ್, 5 ಲ್ಯಾಂಗ್ವೇಜ್ ಸೇರಿ. 5 ಲ್ಯಾಂಗ್ವೇಜ್. ಸೊ ಕನ್ನಡದಲ್ಲಿ ಎಷ್ಟು ಮಾಡಿದ್ರು ಬಂದು ಇವಾಗ? ಕನ್ನಡದಲ್ಲಿ ಒಂದು 340 ಹಂಗೆ ಮಾಡಿರ್ತೀನಿ, 340 ಸಿನಿಮಾ. ಇನ್ನು ಅದರ್ ಲ್ಯಾಂಗ್ವೇಜ್ ಒಂದು 30-40 ಸಿನಿಮಾ ಮಾಡಿದ್ವಿ. ಸೊ ನೀವು ಕನ್ನಡಕ್ಕೆ ಒಂಥರ ನೀವು ತುಂಬ ಹಳುಬ್ರಿ ಸರ್ ನೀವು. ಹೌದು. 2014 ನಾನು ಫೈಟರ್ ಆಗಿದ್ದು, 2024 ಮಾಸ್ಟರ್ ಆಗಿದ್ದು. ಸೊ ಇದನ್ನ ಹೊರತುಪಡಿಸಿ ಏನು ಮಾಡ್ಕೊಂಡಿದ್ರಿ ಅಂತ ನೀವು ಹಾಗಾದ್ರೆ? ಅದಕ್ಕೆ ಬಿಫೋರಾ ಅದೇ ಕಾಲೇಜಲ್ಲಿ ಓದ್ತಾ ಇದ್ದೆ, ಎಕ್ಸಾಮಲ್ಲಿ ಫೇಲ್ ಆದೆ. ಆಮೇಲೆ ನಮ್ಮ ಅಪ್ಪನೂ ಫೈಟ್ ಮಾಸ್ಟ್ರೇ, ಅವರೇ ಹೇಳಿದ್ದು ಫೈಟರ್ ಆಗ್ಬಿಡು ಅಂದ್ಬಿಟ್ಟು ಹೇಳಿ. ಸಿನಿಮಾದಲ್ಲಿ ಅವರು ಫೈಟ್ ಮಾಸ್ಟರ್. ಓಕೆ, ಯಾವ ಸಿನಿಮಾಗಳು? ಆದಿತ್ಯ ಅಂತ, ಅವಾಗ ಹಳೆ ಸಿನಿಮಾಗಳು ಮಾಡಿದ್ದು, ಇವಾಗ ರನ್ನಿಂಗಲ್ಲಿ ಇಲ್ಲ, ಅವಾಗ ಮಾಡ್ತಾ ಇದ್ರು. ಸೊ ಅದಂಗೆ ಕಂಟಿನ್ಯೂ ಆಗಿದೆ. ಹೌದು. ಸೊ ಏನಕ್ಕೆ ಅಂದ್ರೆ ಎಜುಕೇಶನ್ ಅಂದ್ರೆ ಕಂಟಿನ್ಯೂ? ಎಜುಕೇಶನ್ ಗೊತ್ತಲ್ಲ ನಿಮಗೆ, ತಲೆಗೆ ಹತ್ತಿಲ್ಲ. ಆಮೇಲೆ ನಮ್ಮಮ್ಮನೂ ಆಯಿತು ಶೂಟಿಂಗಲ್ಲಿ ಏನು ಬೇಡ, ಬೇರೆ ಕೆಲ್ಸಕ್ಕೆ ಹೋಗುವಂತ ಇದ್ರು. ನಾನು ಒಪ್ಪಲಿಲ್ಲ, ಇದೇ ಕೆಲಸ ಇಷ್ಟ ಆಯಿತು ಅಂದ್ಬಿಟ್ಟು ಸೊ ಹಂಗೆ ಕಂಟಿನ್ಯೂ ಆಯಿತು. ಸೊ ಎಲ್ಲಿ ಅದೆಲ್ಲ ಕಲ್ತಿದ್ದಾಗ? ನಾನು ಕಲ್ತಿದ್ದು ಬಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಲ್ಲಿ ಬಂದು ಜಯನಗರ್ 4th ಬ್ಲಾಕಲ್ಲಿ ಕಲ್ತಿದ್ದು. ಅಲ್ಲೊಂದು ಜಿಮ್ನಾಸ್ಟಿಕ್ ಕ್ಲಾಸ್ ಇದೆ, ಅಲ್ಲಿ ಕಲ್ತಿದ್ದು. ಫೈಟರ್ ಆದ ಅವರೇ ನಮ್ಮ ಗುರುಗಳಿವಾಗ, ಮಾಸ್ಮಾದವರು. ಹೌದು. ಸೊ ಅವ್ರ ಹತ್ರನೇ ಅಸಿಸ್ಟೆಂಟ್ ಆಗಿ ಮಾಡ್ತಾರೆ. ಓಕೆ, ಇವಾಗ ಯಾವ ರೀತಿ ಅಂದರೆ ಅವ್ರ ಕಡೆಯಿಂದ ಯಾವ ರೀತಿ ನಿಮಗೆ ಫೀಡ್ಬ್ಯಾಕ್ ಎಲ್ಲ ಬರುತ್ತೆ? ಅವರು ಫೋನ್ ಮಾಡ್ತಾ ಇರ್ತೀವಿ, ಇವತ್ತು ಬೆಳಗ್ಗೆನೂ ಸಿಕ್ಕಿದ್ರು, ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಕೊತ್ತಲವಾಡಿ ಅಂತ ಮಾತಾಡೋದಾದ್ರೆ, ಸೊ ಈ ಸಿನಿಮಾದಲ್ಲಿ ಎಷ್ಟು ಫೈಟ್ಸ್ಗಳಿದೆ ಅಂತ? ಇದರಲ್ಲಿ ಮೇಜರ್ ಫೈಟ್ಸು ಒಂದು 4 ಫೈಟ್ ಇದೆ. ಒಂದು ಬಸ್ ಆಕ್ಸಿಡೆಂಟ್ ಸೀಕ್ವೆನ್ಸ್, ಒಂದು ಚಿಕ್ಕ ಸೀಕ್ವೆನ್ಸ್ ಇದೆ. ಆಮೇಲೆ ಸಣ್ಣ ಪುಟ್ಟ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಟೀಮ್ ವರ್ಕ್, ಫುಲ್ಲು ಟೀಮ್ ವರ್ಕ್. ಎಸ್
ಅಂದರೆ ನಿಮಗೆ ತುಂಬ ಅದು ಹೇಳಿದ್ರಿ ತುಂಬ ಮೇಜರ್ ಅಂದರೆ ಒಂದೆರಡು ಅಂತ ಹೇಳಿದ್ರಿ. ಹೌದು. ಸೊ ಕೆಲವೊಂದಿಷ್ಟು ಮೂಮೆಂಟ್ಸ್ಗಳಿರುತ್ತೆ. ಸೊ ಈ ಒಂದು ಫೈಟ್ ಸೀನ್ಸಲ್ಲಿ ಮರೆಯೋಕ್ಕಾಗಿರೋಂಥ ಸೀನ್ಸ್ಗಳು ಆ ಥರದ್ದು. ಹೌದು. ಅದೇ ಒಂದು ಬೈಕ್ ಶಾಟ್ ಒಂದಿದೆ ಇದರಲ್ಲಿ, ಅದು ಕಷ್ಟವಾದ ಶಾಟೇ. ಹೀರೋ ಸರು ಹೀರೋಯಿನ್ ಇಬ್ರು ಕೂತಿರ್ತಾರೆ ಬೈಕಲ್ಲಿ, ಆ ಬೈಕಲ್ಲೇ ಒಬ್ಬನ ಹೊಡೆಯೋ ಶಾಟ್ ಒಂದಿದೆ, ಅದು ಚೆನ್ನಾಗಿ ಬಂದಿದೆ. ಅದು ರಿಸ್ಕ್ ಶಾಟ್, ಸಿನಿಮಾದಲ್ಲಿ ರಿಸ್ಕ್ ಶಾಟ್ ಅದೇ, ಅದಕ್ಕೂ ಡ್ಯೂಪ್ ಯೂಸ್ ಮಾಡಿಲ್ಲ, ಅದನ್ನು ಹೀರೋ ಸರೇ ಮಾಡಿದ್ದಾರೆ. ಓಕೆ. ಅಂದರೆ ಕೆಲವೊಂದು ಡೈರೆಕ್ಟರ್ ನಿಮ್ಗೆ ಅಂದರೆ ಈ ಥರ ಒಂದು ಸೀನ್ನ ನೀವು ಕ್ರಿಯೇಟ್ ಮಾಡಿದ್ದೀವಿ, ಅದು ಫೈಟ್ನ ಇದು ಮಾಡಿ, ಇದು ಬೇಡ ನಿಮ್ಗೆ ಏನಾದರೂ ಬೇರೆ ಥರದ್ದು ಬೇಕು ಅಂತೇಳಿ ಈ ಥರದ್ದೆಲ್ಲ ಚೇಂಜಸ್ ಮಾಡಿದ್ದಾರೆ. ಒಂದೆರಡು ಶಾರ್ಟ್ಗಳು ಮಾಡಿದ್ದಾರೆ. ನಾವು ಆಯಿತು ಸರ್ ಮಾಡೋಣ, ಅದು ನಮಗೂ ನಾವು ತೋರಿಸಿದಾಗ ಅವ್ರಿಗೆ ಇಷ್ಟ ಆಗಿರಲ್ಲ ಒಂದೊಂದು ಶಾರ್ಟ್ಸ್ಗಳು, ಇಲ್ಲ ಈಗ ಚೇಂಜ್ ಮಾಡಿ ಅಂದಾಗ ನಾವು ಸ್ಪಾಟಲ್ಲಿ ಹಂಗೆ ಒಂದು 2-3 ತೋರಿಸ್ತೀವಿ, ಅದರಲ್ಲಿ ಯಾವುದು ಓಕೆ ಆಗುತ್ತೋ ಅದು ಮಾಡಿದ್ದಾರೆ. ಡೈರೆಕ್ಟರ್ ಸರ್ ಓಕೆ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ದೀರಾ ಅಂತ? ಸಿನಿಮಾ ಇನ್ನೂ ನೋಡಿಲ್ಲ, ನಾವು ವೇಟಿಂಗ್ 1ನೇ ತಾರೀಕು ನೋಡಬೇಕು. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದ್ದೀರಾ? ನಮಗೂ ಫಸ್ಟ್ ಸಿನಿಮಾ, ನಮಗೂ ಓಡಿದ್ರೆ ಒಳ್ಳೆ ಹೆಸರು ಬರುತ್ತೆ, ಎಲ್ಲ ಆಡಿಯನ್ಸ್ ಕೈಯಲ್ಲಿದೆ. ಸೊ ಒಂದು ಬ್ಯಾನರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಯಶ್ ಅವರ ತಂದೆ ತಾಯಿಯವರ ಫಸ್ಟ್ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ. ಸೊ ನಿಮ್ಗೆ ಯಾವ ರೀತಿ ಅಂದರೆ ಡೈರೆಕ್ಟರ್ ಕರೆದಾಗ ಒಳ್ಳೆ ಪ್ರೊಡಕ್ಷನ್ ಹೌಸು, ಮಾಸ್ಟರ್ ಕಾರ್ಡ್ ತೊಗೊಳ್ಳಿ ಒಳ್ಳೆ ಪ್ರೊಡಕ್ಷನ್ ಹೌಸು, ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಇದ್ರು. ಯಾರು ಅಂತ ನಮಗೂ ಗೊತ್ತಾಗಲಿಲ್ಲ. ಈಗ ರೀಸೆಂಟಾಗಿ ಟೀಸರ್ ಲಾಂಚ್ ಟೈಮಲ್ಲೇ ಗೊತ್ತಾಗಿದ್ದು ನಮಗೆ ಯಶ್ ಅವರ ತಂದೆ ತಾಯಿ ಪ್ರೊಡ್ಯೂಸರ್. ಅದುವರೆಗೂ ನಿಮ್ಗೆ ಗೊತ್ತಿರಲಿಲ್ಲ? ಸೀರಿಯಸ್ ಆಗಿ ಗೊತ್ತಿರಲಿಲ್ಲ. ಅವ್ರು ಹೇಳು ಇಲ್ಲ, ಯಾರಿಗೂ ಬಿಟ್ಕೊಟ್ಟಿಲ್ಲ. ಇಡೀ ಸಿನಿಮಾ ಟೀಮಲ್ಲಿ ಒಬ್ರಿಗೂ ಯಶ್ ಅವ್ರ ತಂದೆ ತಾಯಿ ಅಂತ ಯಾರಿಗೂ ಗೊತ್ತಿಲ್ಲ. ಓಕೆ. ಸೊ ಆ ಒಂದು ಈವೆಂಟಲ್ಲೇ ನಿಮ್ಗೆ ಗೊತ್ತಾಗಿದೆ? ಹೌದು, ನಮಗೂ ಅವಾಗಲೇ ಗೊತ್ತಾಯಿತು. ನನಗೂ ಶಾಕ್ ಆಯಿತು. ನಾನು ಹೋಗಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡಿದ್ದೀನಿ. ಇನ್ನು ಮುಂದೆ ನೋಡಬೇಕು. ಸೊ ಮತ್ತೇನು ಮಾತುಕತೆ ಆಡಿದ್ರೆ ಯಶ್ ಅವ್ರ ಅಮ್ಮ ಅವ್ರ ಹತ್ರ? ಅದೇ ಚೆನ್ನಾಗಿ ಬಂದಿದ್ಯಪ್ಪ ಫೈಟ್ಸ್ ಎಲ್ಲ, ಹೊಸ ಫೈಟ್ ಮಾಸ್ಟರ್ ಮಾಡಿರೋ ಥರ ಇಲ್ಲ, ಇದು ಎಕ್ಸ್ಪೀರಿಯನ್ಸ್ ಮಾಸ್ಟರ್ಗಳು ಮಾಡಿರಂಗೆ ಇದೆ ಅಂತ ಹೇಳ್ತಾ ಇದ್ದೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಿನಿಮಾ ಇದೆ ಆಗಷ್ಟು ಒಂದಕ್ಕೆ, ಅದೇ ಒಳ್ಳೆ ಕತೆ, ಒಳ್ಳೆ ಸಿನಿಮಾ, ಒಳ್ಳೆ ಸ್ಟೋರಿ. ಡೈರೆಕ್ಟರ್ ಸರ್ ಹೊಸದಾಗಿ ಟ್ರೈ ಮಾಡಿದ್ದಾರೆ, ನಾವು ಫೈಟ್ಸ್ ಎಲ್ಲ ಹೊಸದಾಗಿ ಮಾಡಿದ್ದೀವಿ. ಒಳ್ಳೆ ಮ್ಯೂಸಿಕ್ಕು ಚೆನ್ನಾಗಿ ಬಂದಿದೆ. ಆಗಸ್ಟ್ 1ನೇ ತಾರೀಕು ನೋಡಿ ಆಡಿಯನ್ಸು ಸಪೋರ್ಟ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.